ಟಿಂಕರ್ ಚಾಂಪ್ಸ್ನ ಚೇಂಜ್ ಮೇಕಿಂಗ್ ಸರಣಿಗೆ ಸ್ವಾಗತ. ಇಂದು ನಾವು ಪರಸ್ಪರ ಆಸಕ್ತಿಯ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ. ಹೌದು, ಇದು ಎಷ್ಟು ಮಹತ್ವಪೂರ್ಣ ವಿಷಯ. ಟಿಂಕರ್ ಚಾಂಪ್ಸ್ ಕೇಳುತ್ತಿದ್ದರೆ ಅವರು ಚೇಂಜ್ ಮೇಕಿಂಗ್ ಬಗ್ಗೆ ಹೆಚ್ಚು ತಿಳಿಯಲು ಸಾಧ್ಯವಾಗುತ್ತದೆ. ನಾವು ಟಿಂಕರ್ ಚಾಂಪ್ಸ್ ಮಂಡಿಸುತ್ತಿರುತ್ತಿರುವ ಸೂಕ್ಷ್ಮ ಅಧ್ಯಯನ ಘಟಕಗಳನ್ನು ಕುರಿತು ಹೆಚ್ಚು ತಿಳಿಯಲು ಇಚ್ಛಿಸುತ್ತೇವೆ. ನಿಮಗೆ ತಿಳಿದಂತೆ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್, ಸಮಸ್ಯೆ ಪರಿಹಾರ ಮತ್ತು ನವೀನತೆಯಲ್ಲಿ ಗಮನ ಹರಿಸುತ್ತಾರೆ. ಅದು ಶ್ರೇಷ್ಠ. ಚೇಂಜ್ ಮೇಕಿಂಗ್ ಕಲಿಯಲು ಅವರು ಹೈನಸ್ತರಿಂದ 20 ನಿಮಿಷಗಳ ಧ್ವನಿಚಿತ್ರ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇದು ಕೇವಲ ಶ್ರವಣ ಅನುಭವವಲ್ಲ, ಆದರೆ ಅಭ್ಯಾಸಕ್ಕೆ ಸವಾಲುಗಳನ್ನು ಸಹ ಒಳಗೊಂಡಿದೆ. ನಿಜವಾಗಿಯೂ ವಿದ್ಯಾರ್ಥಿಗಳು ತಮ್ಮನ್ನು ಪ್ರಯೋಗ ಮಾಡುವ ಮೂಲಕ ಕಲಿಯುತ್ತಾರೆ. ಹನ್ನಾ ಖಾನ್ ಈ ಧ್ವನಿಚಿತ್ರ ಕಾರ್ಯಕ್ರಮದ 2ನೇ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಮತ್ತು ಅವರು ಸ್ವತಃ ಒಬ್ಬ ಚೇಂಜ್ ಮೇಕರ್. ಹನ್ನಾ ಅವರ ಅನುಭವಗಳು ಕೇಳಲು ನಿಜಕ್ಕೂ ಉತ್ಸುಕವಾಗಿದೆ. ಅವರಿಂದ ನಾವು ಏನು ಕಲಿಯಬಹುದು ಎಂಬುದರ ಬಗ್ಗೆ ನೀವು ಏನು ಆಲಿಸುತ್ತೀರಿ? ನಾವು ಚೇಂಜ್ ಮೇಕರ್ ಆಗಲು ಹೇಗೆ ಆಯ್ಕೆ ಮಾಡಬಹುದು ಎಂಬುದನ್ನು ಹನ್ನಾ ಅವರು ವಿವರಿಸುತ್ತಾರೆ. ನನಗೆ ಖಚಿತವಾಗಿಯೇ ಇದು ಎಲ್ಲರಿಗೂ ಪ್ರೇರಣೆಯಾದೀತು. ತಕ್ಷಣವೇ ಹನ್ನಾ ಅವರಿಂದ ಕಲಿಯೋಣ. ನಾವು ಅವರು ಹಂಚಿಕೊಳ್ಳುವ ಅರಿವಿನ ಬಗ್ಗೆ ಕೇಳಬೇಕಾಗಿದೆ. ಇದೀಗ ಟಿಂಕರ್ ಚಾಂಪ್ಸ್ ಅವರ ಶ್ರಾವಣ ಕಾರ್ಯಕ್ರಮವನ್ನು ಕೇಳಲು ಸಮಯ ಬಂದಿದೆ. ನಿಮ್ಮನ್ಮೂಲ ಪ್ರೇರಣೆಯಾದೀತು. ಆಗ ನಾವು ಮುಖ್ಯ ಅಂಶಗಳನ್ನು ಸೀಮಿತವಾಗಿ ಒಬ್ಬ ಚೇಂಜ್ ಮೇಕರ್ ಆಗಲು ಕಲಿಯೋಣ. ಧನ್ಯವಾದಗಳು ಮತ್ತು ಕೇಳುತ್ತೀರಿ. ಆಕಾಶದಲ್ಲಿ ಉಪಗ್ರಹಗಳನ್ನ ಹಾರಿಬಿಡೋ, ಎಲೆಕ್ಟ್ರಿಕ್ ಕಾರುಗಳ ಸಾಮ್ರಾಜ್ಯ ಕಟ್ಟಿರೋ ಒಬ್ಬ ಅತಿ ಸಿರಿವಂತ ಉದ್ಯಮಿ, ಮತ್ತೊಂದೆಡೆ ಶಾಲೆಯಲ್ಲಿ ದಿನಾಲೂ ಮಕ್ಕಳ ಅಟೆಂಡೆನ್ಸ್ ತಗೊಳಕ್ಕೆ ಕೇವಲ ಒಂದು ಸಿಂಪಲ್ ಎಕ್ಸೆಲ್ ಶೀಟ್ ಬಳಸೋ 6ನೇ ಕ್ಲಾಸ್ನ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಹೌದು, ಮೇಲ್ನೋಟಕ್ಕೆ ಇವರಿಬ್ರ ನಡುವೆ ಯಾವುದೇ ಸಂಬಂಧ ಇಲ್ಲ, ಇಬ್ರ ಜಗತ್ತೇ ಬೇರೆ ಅಂತ ಯಾರಿಗಾದ್ರೂ ಅನ್ಸ್ಬಹುದು. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವರಿಬ್ಬರ ಮೆದುಳು ಕೆಲಸ ಮಾಡೋ ರೀತಿ, ಸಮಸ್ಯೆಗಳನ್ನ ಗುರುತಿಸಿ ಸಾಲ್ವ್ ಮಾಡೋ ರೀತಿ ಸಂಪೂರ್ಣವಾಗಿ ಒಂದೇ ಆಗಿದೆ. ಎಕ್ಸಾಕ್ಟ್ಲಿ. ಜಗತ್ತನ್ನ ಬದಲಾಯಿಸಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಬೇಕು ಅಥವಾ ದೊಡ್ಡ ಲ್ಯಾಬ್ ಇರಬೇಕು ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಪ್ರತಿಯೊಬ್ಬರ ಕೈಯಲ್ಲಿರೋ, ನಾವು ದಿನಾ ವಿಡಿಯೋ ನೋಡಕ್ಕೆ ಅಥವಾ ಗೇಮ್ ಆಡಕ್ಕೆ ಬಳಸೋ ಸ್ಮಾರ್ಟ್ಫೋನ್ ಇದೆಯಲ್ಲ, ಅದೇ ಸಮಾಜ ಕಟ್ಟೋ ಅತ್ಯಂತ ಪ್ರಬಲವಾದ ಅಸ್ತ್ರ. ನಿಜ. ಆ ಭ್ರಮೆಯನ್ನ ಒಡೆಯೋದು ಇಂದಿನ ಅತ್ಯಗತ್ಯ. ಅಂದ್ರೆ ಬದಲಾವಣೆ ತರುವವರು, ಲೈಕ್ ಈ ಚೇಂಜ್ ಮೇಕರ್ಸ್ ಅನ್ನೋರು ಯಾವುದೋ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದವರಲ್ಲ. ಪ್ರಭಾವ ಬೀರ್ಬೇಕು ಅಂದ್ರೆ ಹುಟ್ಟಿನಿಂದಲೇ ಅಸಾಧಾರಣ ಬುದ್ಧಿ ಇರಬೇಕು ಅಥವಾ ಯಾವುದೋ ದೊಡ್ಡ ಸಿಟಿಲೇ ಇರಬೇಕು ಅನ್ನೋ ಆ ಪೂರ್ವಗ್ರಹಗಳು ಬಹಳ ವರ್ಷಗಳಿಂದ ನಮ್ಮಲ್ಲಿದೆ. ಆದ್ರೆ ವಾಸ್ತವದಲ್ಲಿ ಏನ್ ಗೊತ್ತಾ, ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಆಯ್ಕೆಗಳು ಮತ್ತೆ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ನಾವು ಸ್ಪಂದಿಸೋ ರೀತಿಯೇ ನಮ್ಮನ್ನ ಅಸಾಮಾನ್ಯರನ್ನಾಗಿ ಮಾಡುತ್ತೆ. ಕರೆಕ್ಟ್. ಇದನ್ನೇ ನಾವು ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಬಿಡಿಸಿ ನೋಡ್ಲಿದ್ದೀವಿ. ನಮ್ಮ ಮುಂದೆ ಈಗ ಅನುಷ್ಕಾ ಭಾರದ್ವಾಜ್ ಮತ್ತು ನಿತೇಶ್ ಗರ್ಗ್ ಅವರು ರಚಿಸಿರೋ ಟಿಂಕರ್ ಚಾಂಪ್ಸ್ ಚೇಂಜ್ ಮೇಕಿಂಗ್ ಸೀರೀಸ್ನ 2ನೇ ಭಾಗದ ಟಿಪ್ಪಣಿಗಳಿವೆ. ಖಂಡಿತ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಹಣದ ಬಲ ಇಲ್ಲದೆ ಕೇವಲ ಶಾಲಾ ವಿದ್ಯಾರ್ಥಿಗಳು ಟೆಕ್ನಾಲಜಿಯನ್ನ ಬಳಸಿ ಹೇಗೆ ದೊಡ್ಡ ಬದಲಾವಣೆ ತರಬಹುದು ಅನ್ನೋದರ ಸಂಪೂರ್ಣ ಮ್ಯಾಪ್ ಈ ಮೂಲಗಳಲ್ಲಿದೆ. ಕಲಿಯೋ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಇದು ಅತ್ಯಂತ ಪ್ರಸ್ತುತ. ಇಲ್ಲಿ ನನ್ನ ಗಮನ ಸೆಳೆದ ಮೊದಲ ಅಂಶ ಅಂದ್ರೆ ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿಯ ಕಥೆ. ಓ, ಆ ಡಿಜಿಟಲ್ ಲೈಬ್ರರಿ ಕಥೆ ಅಲ್ವಾ? ಹೌದು. ಆತನ ಊರಿನ ಶಾಲೆಯಲ್ಲಿ ಮಕ್ಕಳಿಗೆ ಓದೋಕೆ ಸರಿಯಾದ ಪುಸ್ತಕಗಳಿಲ್ಲ. ಇದು ನಮ್ಮ ದೇಶದ ಅನೇಕ ಹಳ್ಳಿಗಳಲ್ಲಿ ಇವತ್ತಿಗೂ ಇರೋ ಪ್ರಾಬ್ಲಮ್. ಸಾಮಾನ್ಯವಾಗಿ ಇಂಥ ಟೈಮಲ್ಲಿ ನಾವು ಏನ್ ಮಾಡ್ತೀವಿ? ಸರ್ಕಾರ ಲೈಬ್ರರಿ ಕಟ್ಲಿ ಅಥವಾ ಯಾರಾದ್ರೂ ದಾನಿಗಳು ಪುಸ್ತಕ ಕೊಡ್ಲಿ ಅಂತ ಕಾಯ್ತೀವಿ. ಹೌದು, ವ್ಯವಸ್ಥೆ ಸರಿ ಹೋಗ್ಲಿ ಅಂತ ಕಾಯೋದೆ ನಮ್ಮ ಸಹಜ ಪ್ರವೃತ್ತಿ. ಆದ್ರೆ ಆ ಕಥೆಯಲ್ಲಿ ಬರುವ ವಿದ್ಯಾರ್ಥಿ ಆ ಕಾಯುವಿಕೆಯ ಮೊರೆ ಹೋಗ್ಲಿಲ್ಲ. ಬದಲಾಗಿ ಆತ ತನ್ನ ಸುತ್ತಮುತ್ತ ಜನರು ಉಪಯೋಗಕ್ಕೆ ಬಾರದು ಅಂತ ಬಿಸಾಡಿದ ಹಳೆಯ ಒಡೆದ ಟ್ಯಾಬ್ಲೆಟ್ಗಳು ಮತ್ತೆ ಕಂಪ್ಯೂಟರ್ಗಳನ್ನ ಗಮನಿಸಿದ. ಎಲೆಕ್ಟ್ರಾನಿಕ್ ಕಸ ಅಂತ ಗುಡಿಸಾಕಿದ್ದ ವಸ್ತುಗಳನ್ನ ಒಟ್ಟುಗೂಡಿಸಿ ಅವುಗಳ ಸಣ್ಣ ಪುಟ್ಟ ರಿಪೇರಿ ಮಾಡ್ದ. ಆಮೇಲೆ ಇಂಟರ್ನೆಟ್ ಸೌಲಭ್ಯವೇ ಇಲ್ಲದ ಆ ಊರಿನ ಮಕ್ಕಳಿಗೆ ಆ ರಿಪೇರಿಯಾದ ಟ್ಯಾಬ್ಲೆಟ್ಗಳಲ್ಲಿ ಉಚಿತವಾಗಿ ಸಿಗೋ ಶೈಕ್ಷಣಿಕ ಮಾಹಿತಿಯನ್ನ, ಪುಸ್ತಕಗಳ ಕಾಪಿಗಳನ್ನ ತುಂಬಿದ. ನೋಡುತ್ತಿದ್ದಂತೆಯೇ ಹರಿದ ಪುಸ್ತಕಗಳಿಗಾಗಿ ಪರದಾಡುತ್ತಿದ್ದ ಆ ಊರಿನ ಡಜನ್ಗಟ್ಲೆ ಮಕ್ಕಳಿಗೆ ಒಂದು ಸಂಪೂರ್ಣ ಆಫ್ಲೈನ್ ಡಿಜಿಟಲ್ ಲೈಬ್ರರಿಯ ನಿರ್ಮಾಣ ಆಯಿತು. ಇದು ಅಕ್ಷರಶಃ ಬೆರಗುಗೊಳಿಸೋ ಕಥೆ. ಆ ವಿದ್ಯಾರ್ಥಿ ಯಾವುದೇ ಹೊಸ ಯಂತ್ರ ಕಂಡುಹಿಡಿಯಲಿಲ್ಲ ಅಥವಾ ಭಾರಿ ಹಣ ಖರ್ಚು ಮಾಡಲಿಲ್ಲ. ಕೇವಲ ತನಗಿದ್ದ ಸಂಪನ್ಮೂಲಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡಿದಷ್ಟೇ. ಇದೇ ವಿಚಾರವನ್ನ ವಿಸ್ತರಿಸ್ತಾ ಜಗತ್ತನ್ನ ಬದಲಾಯಿಸೋಕೆ ಬೇಕಾದ 5 ಪ್ರಮುಖ ಗುಣಗಳನ್ನ ಲೇಖಕರು ಪಟ್ಟಿ ಮಾಡ್ತಾರೆ. ಹೌದು, ಸಹಾನುಭೂತಿ, ದೃಷ್ಟಿಕೋನ, ಸೃಜನಶೀಲತೆ, ಸಹಯೋಗ ಮತ್ತು ಛಲ. ಆದ್ರೆ ಒಂದ್ ನಿಮಿಷ, ನಾವು ಟೆಕ್ನಾಲಜಿ ಮೂಲಕ ಸಮಸ್ಯೆ ಬಗೆಹರಿಸೋ ಮಾತಾಡ್ತಿದ್ದೀವಿ. ಒಂದು ಸಾಫ್ಟ್ವೇರ್ ಅಥವಾ ಆಪ್ ಮಾಡ್ಬೇಕು ಅಂದ್ರೆ ಕೋಡಿಂಗ್ ನಾಲೆಜ್ ಬೇಕು, ಲಾಜಿಕ್ ಬೇಕು. ಆದ್ರೆ ಇಲ್ಲಿ ಬೇರೆಯವರ ಕಷ್ಟಕ್ಕೆ ಮುರುಗುವ ಸಹಾನುಭೂತಿ ಅಂದ್ರೆ ಎಂಪಥಿಯನ್ನ ನಂಬರ್ 1 ಸ್ಥಾನದಲ್ಲಿ ಯಾಕೆ ಇಟ್ಟಿದ್ದಾರೆ? ಇದು ತುಂಬಾ ಒಳ್ಳೆ ಪ್ರಶ್ನೆ.
ಮೆಷಿನ್ಗಳಿಗೆ ಭಾವನೆಗಳ ಅರ್ಥ ಆಗಲ್ವಲ್ಲ. ಹಾಗಿದ್ದಾಗ ಟೆಕ್ನಾಲಜಿ ಜಗತ್ತಿನಲ್ಲಿ ಭಾವನೆಗಳಿಗೆ ಮೊದಲ ಮಣೆ ಯಾಕೆ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸ ಅಂತ ಕಂಡ್ರೂ ಟೆಕ್ನಾಲಜಿ ಜಗತ್ತಿನ ಅತಿದೊಡ್ಡ ಸತ್ಯವೇ ಇದು. ತಾಂತ್ರಿಕ ಕೌಶಲ್ಯ ಎಷ್ಟೇ ಅದ್ಭುತವಾಗಿದ್ರು ಅದು ಜನರ ನೈಜ ಸಮಸ್ಯೆಯನ್ನ ಸಾಲ್ವ್ ಮಾಡದಿದ್ರೆ ಸಂಪೂರ್ಣ ವೇಸ್ಟ್. ಅಂದ್ರೆ ಕೇವಲ ಟೆಕ್ನಾಲಜಿ ಇದ್ರೆ ಸಾಲ್ದು ಅಂತೀರಾ? ಖಂಡಿತ ಸಾಲದು. ಸಿಲಿಕಾನ್ ವ್ಯಾಲಿಯ ದೊಡ್ಡ ಟೆಕ್ ಕಂಪನಿಗಳನ್ನ ಒಮ್ಮೆ ಗಮನಿಸಿ. ಅಲ್ಲಿನ ಪ್ರತಿಭಾವಂತ ಇಂಜಿನಿಯರ್ಗಳು ಕೋಟ್ಯಾಂತರ ರೂಪಾಯಿ ಸುರಿದು ವರ್ಷಗಟ್ಲೆ ಕಷ್ಟಪಟ್ಟು ಹೊಸ ಆಪ್ಗಳನ್ನ ಮಾಡ್ತಾರೆ. ಆದರೆ ಮಾರ್ಕೆಟ್ಗೆ ಬಂದ ಕೆಲವೇ ದಿನಗಳಲ್ಲಿ ಅವು ಫ್ಲಾಪ್ ಆಗ್ತವೆ, ಯಾರೂ ಡೌನ್ಲೋಡ್ ಮಾಡಲ್ಲ. ಓಹ್, ಅಂದ್ರೆ ತಾಂತ್ರಿಕವಾಗಿ ಅವು ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರೂ ಜನರಿಗೆ ಅವುಗಳ ಅಗತ್ಯ ಇರಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಯಾಕಂದ್ರೆ ಆ ಟೆಕ್ನಾಲಜಿಯನ್ನ ರೂಪಿಸಿದವರು ಸಾಮಾನ್ಯ ಜನರ ಸ್ಥಾನದಲ್ಲಿ ನಿಂತು ಅವರ ದಿನನಿತ್ಯದ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿರಲ್ಲ. ಹೀಗಾಗಿ ಸಹಾನುಭೂತಿ ಅನ್ನೋದು ಕೇವಲ ಒಂದು ಸಾಫ್ಟ್ ಫೀಲಿಂಗ್ ಅಲ್ಲ, ಅದೊಂದು ಟಾರ್ಗೆಟಿಂಗ್ ಸಿಸ್ಟಮ್ ಇದ್ದಾಗೆ. ಟಾರ್ಗೆಟಿಂಗ್ ಸಿಸ್ಟಮ್? ಹೌದು. ಪೈಥಾನ್ ಅಥವಾ ಜಾವಾದಂತಹ ಭಾಷೆಗಳಲ್ಲಿ ಕೋಡ್ ಬರೆಯುವಾಗ ಆ ಸಾಫ್ಟ್ವೇರ್ ನಿಖರವಾಗಿ ಯಾವ ಪ್ರಾಬ್ಲಮ್ನ ಭೇದಿಸಬೇಕು ಅಂತ ಡಿಸೈಡ್ ಮಾಡೋದೇ ಈ ಸಹಾನುಭೂತಿ. ಈ ಟಾರ್ಗೆಟಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ ಕೋಡಿಂಗ್ ಕೌಶಲ್ಯ ಅನ್ನೋದು ಕತ್ತಲಲ್ಲಿ ಬಿಟ್ಟ ಬಾಣ ಆಗ್ಬಿಡುತ್ತೆ. ಅದ್ಭುತವಾದ ಹೋಲಿಕೆ. ಸಹಾನುಭೂತಿ ಗುರಿಯನ್ನು ತೋರಿಸುತ್ತೆ, ಟೆಕ್ನಾಲಜಿ ಬಾಣವಾಗಿ ಕೆಲಸ ಮಾಡುತ್ತೆ. ತುಂಬಾ ಲಾಜಿಕಲ್ ಆಗಿದೆ. ಆದ್ರೆ ಒಬ್ಬ 8ನೇ ಕ್ಲಾಸ್ ವಿದ್ಯಾರ್ಥಿ ಈ 5 ಗುಣಗಳನ್ನ ಅಂದ್ರೆ ಸಹಾನುಭೂತಿ, ದೃಷ್ಟಿಕೋನ, ಸೃಜನಶೀಲತೆ, ಸಹಯೋಗ ಮತ್ತೆ ಛಲ ಇಷ್ಟೂನು ಮೈಗೂರ್ಸ್ಕೋಬೇಕು ಅಂದ್ರೆ ಭಯ ಆಗೋದು ಸಹಜ ಅಲ್ವಾ? ಇದೆಲ್ಲ ಒಮ್ಮೆಲೇ ಕಲಿಯೋಕ್ ಸಾಧ್ಯನಾ? ಎಲ್ಲವನ್ನು ಪುಸ್ತಕ ಓದಿ ಕಲಿಬೇಕು ಅನ್ಕೊಂಡಾಗ ಖಂಡಿತ ಅಸಾಧ್ಯ ಅನ್ಸುತ್ತೆ. ಇವಾಗ ಸೈಕಲ್ ಓಡಿಸೋದನ್ನ ಕೇವಲ ಸೈಕಲ್ನ ಮೆಕ್ಯಾನಿಕ್ಸ್ ಬಗ್ಗೆ ಪುಸ್ತಕ ಓದಿ ಕಲಿಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೈಕಲ್ ಹತ್ತಬೇಕು, ಪೆಡಲ್ ತುಳಿಬೇಕು, ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದು ಮೊಣಕಾಲು ಗಾಯ ಮಾಡ್ಕೊಂಡೇ ಕಲಿಬೇಕು. ಇದೇ ತತ್ವ ನಾವೀನ್ಯತೆಗೂ ಅಂದ್ರೆ ಇನೋವೇಷನ್ಗೂ ಅನ್ವಯಿಸುತ್ತೆ. ಈ ಗುಣಗಳನ್ನ ಪಡೆಯೋಕೆ ಮನುಷ್ಯ ಮೊದಲು ಪರ್ಫೆಕ್ಟ್ ಆಗೋವರೆಗೆ ಕಾಯ್ಬೇಕಿಲ್ಲ. ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಈ ಗುಣಗಳನ್ನ ಬೆಳೆಸ್ಕೊಡ್ಬೇಕು. ಇದಕ್ಕಾಗಿಯೇ ಟಿಂಕರ್ಪ್ರೆನ್ಯೂರ್ ಅಂತಹ ಪ್ರೋಗ್ರಾಂಗಳು ವಿದ್ಯಾರ್ಥಿಗಳಿಗೆ ಒಂದು ಜಿಮ್ ತರ ಅಥವಾ ತಾಲೀಮು ಕೇಂದ್ರದ ತರ ಕೆಲಸ ಮಾಡುತ್ತವೆ. ಅಂದ್ರೆ ಸಣ್ಣಪುಟ್ಟ ಪ್ರಯೋಗಗಳನ್ನ ಮಾಡ್ತಾ ಕಲಿಯೋ ಜಾಗ. ನಿಖರವಾಗಿ. ಸುತ್ತಮುತ್ತಲಿನ ಸಮಸ್ಯೆಯನ್ನ ಗುರುತಿಸುವಾಗ ಸಹಾನುಭೂತಿ ಪ್ರಾಕ್ಟೀಸ್ ಆಗುತ್ತೆ. ಕೇವಲ ಒಂದು ರಟ್ಟಿನ ಪೆಟ್ಟಿಗೆಯಿಂದಲೋ ಅಥವಾ ಒಂದು ಸಿಂಪಲ್ ಡ್ರಾಯಿಂಗ್ ಮೂಲಕವೋ ತಮ್ಮ ಐಡಿಯಾದ ಪ್ರೋಟೋಟೈಪ್ ಅಂದ್ರೆ ಮೂಲ ಮಾದರಿಯನ್ನ ತಯಾರಿಸುವಾಗ ಸೃಜನಶೀಲತೆ ಬೆಳೆಯುತ್ತೆ. ರೈಟ್. ಆ ಪ್ರೋಟೋಟೈಪ್ ಪರ್ಫೆಕ್ಟ್ ಆಗಿರಲೇಬೇಕು ಅಂತೇನಿಲ್ಲ. ಅದು ಅರ್ಧಂಬರ್ಧ ಇದ್ರು ಅದನ್ನ ಮೆಂಟರ್ಗಳ ಮುಂದೆ ಪ್ರದರ್ಶಿಸಿದಾಗ ಫೀಡ್ಬ್ಯಾಕ್ ಬರುತ್ತೆ, ಟೀಕೆಗಳು ಬರ್ತವೆ. ಆ ವಿಮರ್ಶೆಗಳನ್ನು ಎದುರಿಸುವಾಗ ಛಲ ಬೆಳೆಯುತ್ತೆ. ಮತ್ತೆ ಬೇರೆಯವರ ಜೊತೆ ಚರ್ಚಿಸುವಾಗ ಸಹಯೋಗದ ಅಂದ್ರೆ ಕೊಲಾಬರೇಷನ್ನ ಪಾಠ ಆಗುತ್ತೆ. ಇಲ್ಲಿ ಅತಿ ಹೆಚ್ಚು ಗಮನ ಸೆಳೆದ ಇನ್ನೊಂದು ಅಂಶ ಏನ್ ಗೊತ್ತಾ? ಗ್ರಾಹಕನಿಂದ ಸೃಷ್ಟಿಕರ್ತನ ಕಡೆಗಿನ ಪಯಣ. ಕನ್ಸ್ಯೂಮರ್ ಟು ಕ್ರಿಯೇಟರ್ ಶಿಫ್ಟ್. ಹೌದು, ಇದು ತುಂಬಾ ಮುಖ್ಯ. ಬಹುಪಾಲು ಜನ ಟೆಕ್ನಾಲಜಿಯನ್ನ ಕೇವಲ ಕನ್ಸ್ಯೂಮ್ ಮಾಡೋಕೆ ಅಂದ್ರೆ ಅನುಭವಿಸೋಕೆ ಮಾತ್ರ ಬಳಸ್ತಾರೆ. ಬೇರಾರೋ ಮಾಡಿದ ಗೇಮ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾರೆ. ಆದ್ರೆ ಈ ಆಪ್ನ ನಾನು ಹೇಗೆ ಬಳಸ್ಲಿ ಅಂತ ಕೇಳೋ ಬದಲು ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡೋಕೆ ನಾನೇ ಹೇಗೆ ಒಂದು ಆಪ್ ಮಾಡ್ಲಿ ಅಂತ ಕೇಳ್ಕೊಳ್ಳೋ ಮಾನಸಿಕ ಬದಲಾವಣೆ ಇದೆಯಲ್ಲ, ಅದು ಅತಿ ದೊಡ್ಡ ಅಡೆತಡೆಯನ್ನ ನಿವಾರಿಸುತ್ತೆ ಅಂತ ಮೂಲವಸ್ತು ಒತ್ತಿ ಹೇಳುತ್ತೆ. ಈ ಮೈಂಡ್ಸೆಟ್ ಶಿಫ್ಟ್ ಇದೆಯಲ್ಲ, ಇದೇ ಎಲ್ಲದಕ್ಕೂ ಬೇಸ್. ಜೇಬ್ನಲ್ಲಿರೋ ಡಿವೈಸ್ನ ಕೇವಲ ಟಿವಿ ಸ್ಕ್ರೀನ್ ತರ ನೋಡದೆ ಅದನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೂಲ್ ಕಿಟ್ ಅಂತ ನೋಡೋಕೆ ಶುರು ಮಾಡಿದಾಗ ದೃಷ್ಟಿಕೋನವೇ ಬದಲಾಗುತ್ತೆ. ಎಕ್ಸಾಕ್ಟ್ಲಿ. ಈ ಹಂತ ದಾಟಿದಾಗ ಡಿಜಿಟಲ್ ಎಂಪತಿ ಅಥವಾ ಡಿಜಿಟಲ್ ಸಹಾನುಭೂತಿ ಹುಟ್ಕೊಳ್ಳುತ್ತೆ. ಈಗಿನ ಮಕ್ಕಳು ಆನ್ಲೈನ್ ಗೇಮ್ಗಳು, ಡಿಸ್ಕಾರ್ಡ್ ಇಂಥ ಪ್ಲಾಟ್ಫಾರ್ಮ್ಗಳ ಮೂಲಕ ಪ್ರಪಂಚದಾದ್ಯಂತ ಕನೆಕ್ಟ್ ಆಗಿರ್ತಾರಲ್ವಾ? ಹೌದು, ಯಾವಾಗ್ಲೂ ಆನ್ಲೈನ್ನಲ್ಲೇ ಇರ್ತಾರೆ. ಅದೇ ಕನೆಕ್ಷನ್ನ ಕೇವಲ ಎಂಟರ್ಟೈನ್ಮೆಂಟ್ಗೆ ಸೀಮಿತ ಮಾಡದೆ ರಿಯಲ್ ವರ್ಲ್ಡ್ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕೆ ಬಳಸಬಹುದು. ಉದಾಹರಣೆಗೆ, ಬ್ರೆಜಿಲ್ನಲ್ಲಿರೋ ಯುವಕನ ಸಮಸ್ಯೆಯನ್ನ ಇಂಡಿಯಾದಲ್ಲಿರೋ ವಿದ್ಯಾರ್ಥಿ ಅರ್ಥ ಮಾಡಿಕೊಂಡು ಜಾಗತಿಕ ಮಟ್ಟದ ಪರಿಹಾರ ಸೃಷ್ಟಿಸೋ ಮಟ್ಟಿಗೆ ಈ ಡಿಜಿಟಲ್ ಸಹಾನುಭೂತಿ ಅವಕಾಶ ಮಾಡಿಕೊಟ್ಟಿದೆ. ನಿಜ. ಟೆಕ್ನಾಲಜಿ ಭೌಗೋಳಿಕ ಗಡಿಗಳನ್ನ ಸಂಪೂರ್ಣವಾಗಿ ಅಳಿಸ್ಹಾಕಿದೆ. ಮುಂಚೆ ಒಂದು ಪ್ರಾಡಕ್ಟ್ನ ಬೇರೆ ದೇಶಕ್ಕೆ ತಲುಪಿಸಬೇಕು ಅಂದ್ರೆ ಹಡಗು, ವಿಮಾನ ಅಂತ ಭಾರಿ ಖರ್ಚು ಇತ್ತು. ಹೌದು, ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ಆದ್ರೆ ಡಿಜಿಟಲ್ ಜಗತ್ತಿನಲ್ಲಿ ಆ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಸಂಪೂರ್ಣ ಝೀರೋ. ಒಂದು ಮೂಲೆಯಲ್ಲಿ ಕೂತು ಬರೆದ ಸಾಫ್ಟ್ವೇರ್ ಆಫ್ರಿಕಾದ ಹಳ್ಳಿಯೊಂದರಲ್ಲೂ ಯೂಸ್ ಆಗಬಹುದು. ಟೆಕ್ನಾಲಜಿ ಒಂದು ಮಲ್ಟಿಪ್ಲೈಯರ್ ಥರ, ಅಂದ್ರೆ ಗುಣಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಖಂಡಿತ. ಆದ್ರೆ ಈ ಟೆಕ್ನಾಲಜಿಯ ಗುಣಕ ಶಕ್ತಿ ಬಗ್ಗೆ ಮಾತಾಡುವಾಗ ಇವತ್ತು ನಮ್ಮ ಕೇಳುಗರನ್ನ ಕಾಡ್ತಿರೋ ಒಂದು ದೊಡ್ಡ ಆತಂಕದ ಬಗ್ಗೆ ಚರ್ಚೆ ಮಾಡಲೇಬೇಕು. ಅದೇ ಕೃತಕ ಬುದ್ಧಿಮತ್ತೆ, ಅಂದ್ರೆ ಎಐ. ಎಐ ಬಗ್ಗೆ. ಹೌದು. ಟೆಕ್ನಾಲಜಿ ಇಷ್ಟು ಫಾಸ್ಟ್ ಆಗಿ ಬೆಳೆಯುತ್ತಿದ್ರೆ ಈ ಎಐ ಮನುಷ್ಯರ ಕೆಲಸಗಳನ್ನ ಕಸಿದುಕೊಳ್ಳಲ್ವಾ? ರೋಬೋಟ್ಗಳೇ ಸಾಫ್ಟ್ವೇರ್ ಕೋಡ್ ಬರೆಯುವಾಗ ವಿದ್ಯಾರ್ಥಿಗಳು ಈಗ ಕಲಿಯುತ್ತಿರೋ ಸ್ಕಿಲ್ಗಳು ಫ್ಯೂಚರ್ನಲ್ಲಿ ವೇಸ್ಟ್ ಆಗುತ್ತಾ ಅನ್ನೋ ಭಯ ಎಲ್ಲರಿಗೂ ಇದೆ. ಈ ಭಯ ತುಂಬಾ ಸಹಜವಾದದ್ದು. ಆದ್ರೆ ನಮ್ಮ ಮೂಲ ವಸ್ತು ಕೃತಕ ಬುದ್ಧಿಮತ್ತೆಯನ್ನ ಶತ್ರು ತರ ನೋಡೋ ಬದಲು ಒಬ್ಬ ಪ್ರಬಲ ಪಾಳುದಾರನಂತೆ ಅಂದ್ರೆ ಪಾರ್ಟ್ನರ್ ತರ ನೋಡಕ್ ಹೇಳುತ್ತೆ. ಎಐ ಅನ್ನೋದು ಅತ್ಯಂತ ವೇಗದ ರಿಸರ್ಚ್ ಅಸಿಸ್ಟೆಂಟ್ ಇದ್ದಾಗೆ. ಇಲ್ಲಿ ಕಾಗ್ನಿಟಿವ್ ಲೋಡ್ ಅಂದ್ರೆ ಬೌದ್ಧಿಕ ಹೊರೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕಾಗ್ನಿಟಿವ್ ಲೋಡ್ ಅಂದ್ರೆ ನಮ್ಮ ಮೆದುಳಿಗೆ ಬೀಳುವ ಆಯಾಸವೇ. ಹೌದು. ಸಾವಿರಾರು ಎಕ್ಸೆಲ್ ಸಾಲುಗಳನ್ನ ಓದೋದು, ದೊಡ್ಡ ಡೇಟಾಗಳನ್ನ ಅನಲೈಸ್ ಮಾಡಿ ಹವಾಮಾನ ಬದಲಾವಣೆಯ ಪ್ಯಾಟರ್ನ್ ಹುಡುಕೋದು, ಇವೆಲ್ಲ ಮನುಷ್ಯನ ಮೆದುಳಿಗೆ ಆಯಾಸ ತರಿಸೋ, ಬೋರ್ ಹೊಡಿಸೋ ಕೆಲಸಗಳು. ನಿಜ.
ಈ ಕತ್ತೆ ದುಡಿಮೆಯನ್ನ ಎಐಗೆ ವಹಿಸಿದಾಗ ಮನುಷ್ಯನ ಮೆದುಳು ಭಾರಿ ರಿಲ್ಯಾಕ್ಸ್ ಆಗುತ್ತೆ. ಆ ಉಳಿದ ಸಮಯದಲ್ಲಿ ಮನುಷ್ಯರು ಎಐಗೆ ಮಾಡೋಕೆ ಆಗದ ಕೆಲಸಗಳ ಕಡೆ ಫೋಕಸ್ ಮಾಡಬಹುದು. ಅಂದ್ರೆ ಭಾವನಾತ್ಮಕ ಕೆಲಸಗಳ ಎಕ್ಸಾಕ್ಟ್ಲಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋ ಸಹಾನುಭೂತಿ, ಫ್ಯೂಚರ್ನ ಹೊಸ ಐಡಿಯಾಗಳನ್ನ ಕಟ್ಟೋ ದೃಷ್ಟಿಕೋನ ಮತ್ತೆ ಜನರನ್ನ ಒಗ್ಗೂಡಿಸೋ ಲೀಡರ್ಶಿಪ್, ಇವುಗಳ ಮೇಲೆ ಸಂಪೂರ್ಣ ಗಮನಹರಿಸೋಕೆ ಮನುಷ್ಯನಿಗೆ ಟೈಮ್ ಸಿಗುತ್ತೆ. ಯಂತ್ರಗಳು ಯಂತ್ರಗಳ ಕೆಲಸ ಮಾಡಿದ್ರೆ ಮನುಷ್ಯನು ಹೆಚ್ಚು ಮನುಷ್ಯರಾಗೋಕೆ ಸಾಧ್ಯ ಆಗುತ್ತೆ. ಇದೊಂದು ಅತ್ಯಂತ ಪ್ರಾಯೋಗಿಕ ಮತ್ತೆ ಆಶಾವಾದಿ ಯೋಚನೆ. ವಾವ್, ಎಐ ಕತೆ ದುಡಿಮೆ ಮಾಡುತ್ತೆ, ಮನುಷ್ಯರು ಮಾನವೀಯತೆಯ ಕಡೆ ಹೆಚ್ಚು ಗಮನ ಹರಿಸಬಹುದು ಅನ್ನೋ ದೃಷ್ಟಿಕೋನ ಎಷ್ಟೊಂದು ಅದ್ಭುತವಾಗಿದೆ. ಬೇಸರದ ಕೆಲಸಗಳಿಂದ ಫ್ರೀ ಆದಾಗ ಮೆದುಳಿಗೆ ಹೊಸ ಯೋಚನೆ ಮಾಡೋಕೆ ಜಾಗ ಸಿಗುತ್ತೆ. ಹೌದು, ಸರಿ, ಇವೆಲ್ಲ ಸಿದ್ಧಾಂತಗಳು ಕೇಳೋಕೆ ಚೆನ್ನಾಗಿದೆ. ಆದ್ರೆ ವಾಸ್ತವದಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ? ಇವು ಬರೀ ಭಾಷಣದ ಮಾತುಗಳಲ್ಲ ಅನ್ನೋಕೆ ನೈಜ ಜಗತ್ತಿನ ಉದಾಹರಣೆಗಳನ್ನ ಮೂಲವಸ್ತು ಒದಗಿಸುತ್ತೆ. ಜಾಗತಿಕ ಮಟ್ಟದ ದಿಗ್ಗಜನಿಂದ ಹಿಡಿದು ಶಾಲಾ ಮಟ್ಟದ ವಿದ್ಯಾರ್ಥಿಗಳವರೆಗೆ ಈ ಗುಣಗಳು ಹೇಗೆ ಪ್ರಭಾವ ಬೀರಿದೆ ಅನ್ನೋದು ಕುತೂಹಲಕಾರಿಯಾಗಿದೆ. ಖಂಡಿತ. ಉದಾಹರಣೆಗೆ ಎಲಾನ್ ಮಸ್ಕ್ ಅವರನ್ನೇ ತಗೊಳ್ಳಿ. ಅವರು ಕೇವಲ ಕಾರುಗಳನ್ನ ಮಾಡಲಿಲ್ಲ, ಎಲೆಕ್ಟ್ರಿಕ್ ವಾಹನ ಮತ್ತೆ ಬಾಹ್ಯಾಕಾಶ ಕ್ಷೇತ್ರದನ ಒಂದು ನಿಶ್ಚಲತೆಯನ್ನ ಗಮನಿಸಿ ಆ ಇಡೀ ಇಂಡಸ್ಟ್ರಿಯನ್ನೇ ಹೊಸ ದಿಕ್ಕಿಗೆ ತಗೊಂಡೋದ್ರು. ರೈಟ್. ಹಾಗೆಯೇ ಕೋಟ್ಯಾಂತರ ಜನರಿಗೆ ಡಿಜಿಟಲ್ ಐಡೆಂಟಿಟಿ ಇಲ್ಲದೆ ಬ್ಯಾಂಕಿಂಗ್ ಸೌಲಭ್ಯ ಸಿಗ್ತಿಲ್ಲ ಅನ್ನೋ ಗಂಭೀರ ಸಮಸ್ಯೆನ ಗುರುತಿಸಿ ನಂದನ್ ನಿಲೇಕಣಿಯವರು ಆಧಾರ್ ಅನ್ನೋ ಬೃಹತ್ ತಾಂತ್ರಿಕ ಸೇತುವೆಯನ್ನೇ ಕಟ್ಟಿದ್ರು. ಹೌದು, ಆಧಾರ್ ದೊಡ್ಡ ಕ್ರಾಂತಿ. ಫಾಲ್ಗುಣಿ ನಾಯರ್ ಅವರು ಬ್ಯೂಟಿ ಮಾರ್ಕೆಟ್ನಲ್ಲಿನ ಕೊರತೆ ನೀಗಿಸೋತಿದ್ದ ನೈಕಾ ಸಂಸ್ಥೆ ಕಿಟ್ಟಿದ್ರೆ, ಕೇವಲ 19ನೇ ವಯಸ್ಸಿಗೆ ರಿತೇಶ್ ಅಗರ್ವಾಲ್ ಓಯೋ ರೂಮ್ಸ್ ಶುರು ಮಾಡಿ ಬಜೆಟ್ ಹೋಟೆಲ್ಗಳ ಕ್ವಾಲಿಟಿ ಸಮಸ್ಯೆಯನ್ನ ಟೆಕ್ನಾಲಜಿ ಮೂಲಕ ಸಾಲ್ವ್ ಮಾಡಿದ್ರು. ಕೇವಲ ಒಂದು ಸ್ಮಾರ್ಟ್ಫೋನ್ ಬಳಸಿ ಕ್ಲೈಮೇಟ್ ಚೇಂಜ್ ವಿರುದ್ಧ ಗ್ರೇಟಾ ಥನ್ಬರ್ಗ್ ಗ್ಲೋಬಲ್ ಮೂವ್ಮೆಂಟ್ ಸೃಷ್ಟಿಸಿದ್ದು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೋದು. ಇಲ್ಲಿ ಒಂದು ವಿಚಾರವನ್ನ ಕ್ಲಿಯರ್ ಮಾಡೋದು ಸೂಕ್ತ ಅನ್ಸುತ್ತೆ. ಈ ಜಾಗತಿಕ ನಾಯಕರ ಅಥವಾ ಹೋರಾಟಗಾರರ ಎಲ್ಲಾ ರಾಜಕೀಯ ಅಥವಾ ವೈಯಕ್ತಿಕ ನಿಲುವುಗಳನ್ನ ನಾವು ಒಪ್ಪಲೇಬೇಕು ಅಂತೇನಿಲ್ಲ ಅಲ್ವಾ? ಖಂಡಿತವಾಗಿಯೂ ಇಲ್ಲ. ಈ ವಿಶ್ಲೇಷಣೆಯಲ್ಲಿ ಅವರ ವೈಯಕ್ತಿಕ ಸಿದ್ಧಾಂತಗಳು ನಮಗೆ ಮ್ಯಾಟರ್ ಆಗಲ್ಲ. ಅವರು ಸಮಾಜದಲ್ಲಿನ ಒಂದು ಪ್ರಾಬ್ಲಮ್ನ ಗುರುತಿಸಿದ ರೀತಿ ಮತ್ತೆ ಅದನ್ನ ಸಾಲ್ವ್ ಮಾಡಕ್ಕೆ ಟೆಕ್ನಾಲಜಿಯನ್ನು ಹೇಗೆ ಅಸ್ತ್ರವಾಗಿ ಬಳಸ್ರು ಅನ್ನೋ ಆಲೋಚನಾ ಕ್ರಮ, ಅದು ಮಾತ್ರ ನಮ್ಮ ಚರ್ಚೆಯ ಸೆಂಟರ್ ಪಾಯಿಂಟ್. ಇದು ತುಂಬಾ ಸೂಕ್ತವಾದ ಸ್ಪಷ್ಟನೆ. ಆದ್ರೆ ಇವೆಲ್ಲ ಭಾರಿ ದೊಡ್ಡ ಮಟ್ಟದ ಉದಾಹರಣೆಗಳು ಆಯ್ತು. ನನಗಿಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ತರಿಸಿದ್ದು ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಣ್ಣ ಆದ್ರೆ ಅಷ್ಟೇ ಪ್ರಬಲವಾದ ಉದಾಹರಣೆಗಳು. ಓಹೋ, ವಾಟ್ಸ್ಆಪ್ ಗ್ರೂಪ್ ಕಥೆ. ಹೌದು, ಯಾಕೆಂದ್ರೆ ಎಲ್ರೂ ಒಂದೇ ರಾತ್ರಿಗೆ ರಾಕೆಟ್ ಕಂಪನಿ ಕಟ್ಟೋಕ್ಕಾಗಲ್ಲ. ಆದ್ರೆ ಟೆಕ್ನಾಲಜಿಯ ಸಿಂಪಲ್ ಯೂಸ್ ಕೂಡ ಎಷ್ಟು ದೊಡ್ಡ ಆರ್ಥಿಕ ಬದಲಾವಣೆ ತರುತ್ತೆ ಅನ್ನೋದಕ್ಕೆ ಮೂಲ ವಸ್ತುವಿನಲ್ಲಿರೋ ಒಂದು ನಿದರ್ಶನ ಬೆರಗುಗೊಳಿಸುತ್ತೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೇವಲ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡೋ ಮೂಲಕ ಇಡೀ ಹಳ್ಳಿಯ ಚಿತ್ರಣವನ್ನೇ ಬದಲಾಯಿಸ್ತಾನೆ. ಹೌದು, ಅದ್ಭುತ ಕಥೆ ಅದು. ಸಾಮಾನ್ಯವಾಗಿ ರೈತ ಬೆಳೆದ ಬೆಳೆಗೆ ಮಾರ್ಕೆಟಲ್ಲಿ ಅತಿ ಕಡಿಮೆ ಬೆಲೆ ಸಿಗುತ್ತೆ. ಆದ್ರೆ ಸಿಟಿಯಲ್ಲಿ ಅದೇ ಬೆಳೆಗೆ ಭಾರಿ ರೇಟ್ ಇರುತ್ತೆ. ಲಾಭವೆಲ್ಲ ಮಧ್ಯವರ್ತಿಗಳ ಪಾಲಾಗತ್ತೆ. ಆ ವಿದ್ಯಾರ್ಥಿ ಒಂದು ಸಿಂಪಲ್ ವಾಟ್ಸ್ಆಪ್ ಗ್ರೂಪ್ ಮೂಲಕ ಹಳ್ಳಿಯ ರೈತರನ್ನ ನೇರವಾಗಿ ಸಿಟಿಯ ರೆಸ್ಟೋರೆಂಟ್ ಮಾಲೀಕರಿಗೆ ಕನೆಕ್ಟ್ ಮಾಡ್ತಾನೆ. ಇಲ್ಲಿ ಗಮನಿಸಿ, ಇಲ್ಲಿ ಯಾವುದೇ ಕಾಂಪ್ಲೆಕ್ಸ್ ಕೋಡಿಂಗ್ ಇಲ್ಲ, ದೊಡ್ಡ ಸಾಫ್ಟ್ವೇರ್ ಇಲ್ಲ. ಆದರೆ ಎಕಾನಮಿಯಲ್ಲಿ ಅದು ತಂದ ಬದಲಾವಣೆ ಮಾತ್ರ ಭಾರಿ ದೊಡ್ಡದು. ಮಧ್ಯವರ್ತಿಗಳನ್ನ ತೆಗೆದುಹಾಕಿದ್ರಿಂದ ರೈತರಿಗೆ ನೇರ ಲಾಭ ಸಿಗೋಕ್ಕೆ ಶುರುವಾಯಿತು. ಹೌದು, ಟೆಕ್ನಾಲಜಿಯ ಒಂದು ಸಿಂಪಲ್ ಫೀಚರ್ನ ಎಂಪತಿ ಮೂಲಕ ನೈಜ ಸಮಸ್ಯೆಗೆ ಬೆಸೆದಾಗ ಆಗೋ ಪವಾಡ ಇದು. ಅದೇ ರೀತಿ ಶಾಲೆಯ ಅಟೆಂಡೆನ್ಸ್ಗಾಗಿ ವಿದ್ಯಾರ್ಥಿಯೊಬ್ಬ ಮಾಡಿರೋ ಸಿಂಪಲ್ ಎಕ್ಸೆಲ್ ಶೀಟ್ ಕೂಡ ರೋಮಾಂಚನಕಾರಿಯಾಗಿದೆ. ಶಾಲೆಯಿಂದ ಮಕ್ಕಳು ಅರ್ಧದಲ್ಲೇ ಡ್ರಾಪ್ಔಟ್ ಆಗೋದು ದೊಡ್ಡ ಸಮಸ್ಯೆ. ಇದನ್ನ ತಪ್ಪಿಸೋಕೆ ಆ ವಿದ್ಯಾರ್ಥಿ ಎಕ್ಸೆಲ್ನಲ್ಲೇ ಒಂದು ಡಿಜಿಟಲ್ ಟ್ರಿಪ್ ವೈರ್ ಸಿಸ್ಟಮ್ ಮಾಡ್ತಾನೆ. ಡಿಜಿಟಲ್ ಟ್ರಿಪ್ ವೈರ್, ವಾವ್! ಅಂದ್ರೆ ಯಾವುದೇ ವಿದ್ಯಾರ್ಥಿಯ ಹೆಸರಿನ ಮುಂದಿರೋ ಅಟೆಂಡೆನ್ಸ್ ಕಾಲಂನಲ್ಲಿ ಸತತ 2 ದಿನ ಸೆಲ್ ಖಾಲಿ ಇದ್ರೆ ಅದು ತಾನಾಗಿಯೇ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಮತ್ತೆ ಟೀಚರ್ಸ್ಗೆ ಅಲರ್ಟ್ ಹೋಗುತ್ತೆ. ಇಂಟೆಲಿಜೆಂಟ್. ಇದರಿಂದ ಟೀಚರ್ಸ್ ತಕ್ಷಣ ಪೇರೆಂಟ್ಸ್ಗೆ ಕಾಲ್ ಮಾಡಿ ಮಗು ಶಾಲೆಯಿಂದ ಹೊರಗುಳಿಯೋದನ್ನ ಸ್ಟಾರ್ಟಿಂಗ್ನಲ್ಲೇ ತಡಿಬಹುದು. ಈ ಚಿಕ್ಕ ಎಕ್ಸೆಲ್ ಶೀಟ್ ಮಾಡೋ 6ನೇ ಕ್ಲಾಸ್ ಹುಡುಗನ ಲಾಜಿಕ್ ಮತ್ತೆ ಆಧಾರ್ ಸೃಷ್ಟಿಸೋ ಬಿಲಿಯನೇರ್ನ ಲಾಜಿಕ್ ಮೂಲತಃ ಒಂದೇ ಆಗಿದೆ. ಹೌದು, 100ಕ್ಕೆ 100 ಸತ್ಯ. ಇಬ್ರು ಸಿಸ್ಟಮ್ನರಿನ ಒಂದು ಗ್ಯಾಪ್ನ ಗುರುತಿಸಿದ್ದಾರೆ. ಪರಿಹಾರಕ್ಕಾಗಿ ಟೆಕ್ನಾಲಜಿ ಬಳಸಿದ್ದಾರೆ. ಕೇವಲ ಸ್ಕೇಲ್ ಅಂದ್ರೆ ಪ್ರಮಾಣ ಮಾತ್ರ ಬೇರೆ. ಇದು ಆಲೋಚನಾ ಕ್ರಮದ ಆಳವನ್ನ ಅದ್ಭುತವಾಗಿ ಓಪನ್ ಮಾಡುತ್ತೆ. ಆದರೆ ಜಗತ್ತನ್ನ ಬದಲಾಯಿಸೋ ಈ ಹಾದಿಯಲ್ಲಿ ನಾವು ಮತ್ತೊಂದು ಭಮಿಯನ್ನ ಉಳಿಬೇಕಿದೆ. ಅದೇನಂದ್ರೆ ಈ ಏಕಾಂಗಿ ಮೇಧಾವಿಯ ಪರಿಕಲ್ಪನೆ. ಏಕಾಂಗಿ ಮೇಧಾವಿ ಅಂದ್ರೆ ಲೋನ್ ಜೀನಿಯಸ್ ಅಲ್ವಾ? ಎಕ್ಸಾಕ್ಟ್ಲಿ. ಕತ್ತರೆ ಕೋಣೆಯಲ್ಲಿ ಒಬ್ಬನೇ ಕೂತೋ ಲ್ಯಾಪ್ಟಾಪ್ ಮುಂದೆ ದಿನಗಟ್ಲೆ ಟೈಪ್ ಮಾಡ್ತಾ ಇಡೀ ಪ್ರಪಂಚ ಬೆರಗಾಗುವಂತ ಆವಿಷ್ಕಾರ ಮಾಡೋ ಕಾಲ ಅದು ಮುಗ್ದೋಗಿದೆ. ಆಧುನಿಕ ನಾವೀನ್ಯತೆ ಅನ್ನೋದು ಸಂಪೂರ್ಣವಾಗಿ ಒಂದು ಟೀಮ್ ಗೇಮ್. ಅಂದ್ರೆ ಪ್ರತಿಯೊಂದನ್ನು ನಾವೊಬ್ರೇ ಕಲಿಬೇಕಿಲ್ಲ? ಖಂಡಿತ ಇಲ್ಲ. ಇದು ಓಪನ್ ಸೋರ್ಸ್ ಅಂದ್ರೆ ಮುಕ್ತ ಮೂಲದ ಕಾಲ. ಪ್ರಪಂಚದಾದ್ಯಂತ ಡೆವಲಪರ್ಗಳು ತಮ್ಮ ಕೋಡ್ಗಳನ್ನ ಫ್ರೀಯಾಗಿ ಶೇರ್ ಮಾಡ್ತಾರೆ. ಹ್ಯಾಕಥಾನ್ಗಳು ಅಂದ್ರೆ ಇನ್ನೋವೇಷನ್ನ ಮ್ಯಾರಥಾನ್ಗಳಿದ್ದ ಹಾಗೆ. ಒಬ್ಬ ಕೋಡ್ ಬರೆದ್ರೆ ಮತ್ತೊಬ್ಬ ಡಿಸೈನ್ ಮಾಡ್ತಾನೆ, ಇನ್ನೊಬ್ಬ ಆ ಐಡಿಯಾನ ಪ್ರೆಸೆಂಟ್ ಮಾಡ್ತಾನೆ. ಇದೇ ನಿಟ್ಟಿನಲ್ಲಿ ಮೂಲವಸ್ತು ಭವಿಷ್ಯದ ನಾಯಕರಿಗೆ 3 ಹಂತದ ಒಂದು ಚಾಲೆಂಜ್ ಕೊಡುತ್ತೆ. ಮೊದಲನೇದು ಸುತ್ತಮುತ್ತಲಿನ ಕಣ್ಣಿಗೆ ಕಾಣುವ ನೈಜ ಸಮಸ್ಯೆಯನ್ನ ಗುರುತಿಸೋದು. ಎರಡನೇದು ಟೆಕ್ನಾಲಜಿ ಬಳಸಿ ಅದಕ್ಕೊಂದು ಪರಿಹಾರ ಹುಡುಕೋದು. ಅದು ಆಪ್ ಇರ್ಬೋದು ಅಥವಾ ಸಿಂಪಲ್ ವೆಬ್ಸೈಟ್ ಇರ್ಬೋದು. ಮತ್ತೆ ಮೂರನೇದು ಅದನ್ನ ಲಾಂಚ್ ಮಾಡೋದು, ಅಂದ್ರೆ ಜನರಿಗೆ ಬಿಡುಗಡೆ ಮಾಡೋದು. ಆದ್ರೆ
ಬಹುಪಾಲು ಪ್ರಯತ್ನಗಳು ಈ ಮೂರನೇ ಹಂತದಲ್ಲೇ ದಾರಿ ತಪ್ತವಲ್ವಾ. ನಾವೇನಾದ್ರೂ ಪರಿಹಾರ ಮಾಡಿದ್ರೆ, ಲಾಂಚ್ ಮಾಡಿದ್ಮೇಲೆ ಅದು ಕ್ರ್ಯಾಶ್ ಆದ್ರೆ ಏನ್ ಗತಿ? ಯಾರು ಯೂಸ್ ಮಾಡದೆ ಹೋದ್ರೆ ಅವಮಾನ ಆಗಲ್ವಾ? ಈ ವೈಫಲ್ಯದ ಭಯದಿಂದಲೇ ಎಷ್ಟೋ ಪ್ರಾಜೆಕ್ಟ್ಗಳು ಕೇವಲ ಲ್ಯಾಪ್ಟಾಪ್ನ ಫೋಲ್ಡರ್ನಲ್ಲೇ ಉಳಿದ್ಬಿಡ್ತವೆ. ಈ ಫೇಲ್ಯೂರ್ ಬಗ್ಗೆ ಇರೋ ಸಾಂಪ್ರದಾಯಿಕ ಭಯ ಇದೆಯಲ್ಲ, ಇದೇ ಇನ್ನೋವೇಷನ್ನ ಅತಿ ದೊಡ್ಡ ಶತ್ರು. ಆದರೆ ಟೆಕ್ನಾಲಜಿ ಜಗತ್ತಿನಲ್ಲಿ ಫೇಲ್ಯೂರ್ ಅಂದ್ರೆ ಅದೊಂದು ಕೇವಲ ಡೇಟಾ, ಅಂದ್ರೆ ಬರೀ ಇನ್ಫಾರ್ಮೇಷನ್ ಅಷ್ಟೇ. ಫೇಲ್ಯೂರ್ ಅಂದ್ರೆ ಕೇವಲ ಡೇಟಾನಾ? ಹೌದು. ಒಂದು ಆಪ್ ಲಾಂಚ್ ಮಾಡಿದಾಗ ಅದರ ಬಟನ್ಸ್ ಚಿಕ್ಕದಾಗಿದ್ದು ಜನರಿಗೆ ಕ್ಲಿಕ್ ಮಾಡಕ್ ಕಷ್ಟ ಆಗ್ತಿದ್ರೆ ಅದು ಫೇಲ್ ಆಯ್ತು ಅಂತ ಅರ್ಥ ಅಲ್ಲ. ಬದಲಿಗೆ ಆ ಬಟನ್ಸ್ನ ನಾಳೆ ದೊಡ್ಡದು ಮಾಡಬೇಕು ಅನ್ನೋ ಅತ್ಯಮೂಲ್ಯ ಫೀಡ್ಬ್ಯಾಕ್ ನಮಗೆ ಫ್ರೀಯಾಗಿ ಸಿಕ್ತು ಅಂತ. ರೈಟ್. ಪರ್ಫೆಕ್ಟ್ ಆಗೋವರೆಗೆ ಕಾಯೋ ಬದಲು ತಪ್ಪು ಮಾಡ್ತಾನೆ ಅದನ್ನ ಸರಿಪಡಿಸ್ಕೊಂಡು ಹೋಗೋ ಮೈಂಡ್ಸೆಟ್ ಬೆಳೆಸ್ಕೊಳ್ಬೇಕು. ವೈಫಲ್ಯ ಅಂದ್ರೆ ಕೇವಲ ಡೇಟಾ. ಈ ಮಾತು ನಿಜಕ್ಕೂ ತುಂಬಾ ಧೈರ್ಯ ತುಂಬುತ್ತೆ. ಇದರ ಜೊತೆಯಲ್ಲೇ ಪರ್ಸನಲ್ ಬ್ರ್ಯಾಂಡಿಂಗ್ನ ವಿಭಿನ್ನ ಆಯಾಮವನ್ನು ಮೂಲ ವಸ್ತು ಪರಿಚಯಿಸುತ್ತೆ. ಲೈಕ್ ಲಿಂಕ್ಡ್ಇನ್, ಗಿಟ್ಹಬ್, ಯೂಟ್ಯೂಬ್ ಇಂಥ ಪ್ಲಾಟ್ಫಾರ್ಮ್ಗಳನ್ನ ಕೇವಲ ಇನ್ಫ್ಲೂಯೆನ್ಸರ್ ಆಗೋಕೆ ಅಥವಾ ಲೈಕ್ಸ್ ತಗೊಳ್ಳೋಕೆ ಬಳಸಬಾರ್ದು. ಬದಲಿಗೆ ಅವುಗಳನ್ನ ತಮ್ಮ ತಪ್ಪುಗಳನ್ನ ಶೇರ್ ಮಾಡ್ಕೊಳ್ಳೋ ಧ್ವನಿವರ್ಧಕಗಳಾಗಿ ಬಳಸಬೇಕು ಅನ್ನೋ ವಾದ ತುಂಬಾ ಕುತೂಹಲಕಾರಿಯಾಗಿದೆ. ಹೌದು. ಲೈಕ್ ನನ್ನ ಆಪ್ ಪದೇ ಪದೇ ಕ್ರ್ಯಾಶ್ ಆಗ್ತಿದೆ, ನನಗಿದನ್ನ ಫಿಕ್ಸ್ ಮಾಡಕ್ ಆಗ್ತಿಲ್ಲ ಅಂತ ಪಬ್ಲಿಕ್ ಆಗಿ ಬರೆದುಕೊಳ್ಳೋದು ಅವಮಾನ ಅಲ್ಲ. ಅದೊಂದು ಆಕಾಶಕ್ಕೆ ಹಾರಿಸಿದ ಸಿಗ್ನಲ್ ಫ್ಲೇರ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಅದನ್ನೋಡಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋ ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ಡ್ ಡೆವಲಪರ್ ಸಹಾಯಕ್ಕೆ ಬರ್ಬೋದು. ಇದೇ ರೀತಿಯಲ್ಲಿ ಫ್ಯೂಚರ್ನ ಮೆಂಟರ್ಗಳು ಸಿಗ್ತಾರೆ, ಆಸಕ್ತಿಗಳು ಮ್ಯಾಚ್ ಆಗ್ತವೆ, ಮತ್ತೆ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟೋಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ನಾವು ಸಮರೈಸ್ ಮಾಡೋದಾದ್ರೆ, ಸಮಾಜದಲ್ಲಿ ಬದಲಾವಣೆ ತರುವರ ಹತ್ರ ಆಕಾಶದಿಂದ ಇಳಿದು ಬಂದ ಯಾವುದೇ ಸೂಪರ್ ಪವರ್ ಇರಲ್ಲ. ಟೆಕ್ನಾಲಜಿ ಅವರ ಕೈಯಲ್ಲಿ ಒಂದು ಮಲ್ಟಿಪ್ಲೇಯರ್ ಅಂದ್ರೆ ಗುಣಕ ಶಕ್ತಿ ಮತ್ತು ಯೋಚನೆಯನ್ನ ಕಾರ್ಯರೂಪಕ್ಕೆ ತರೋ ಛಲವೇ ಅವರ ದೊಡ್ಡ ಅಸ್ತ್ರ. ಇದರ ಜೊತೆಗೆ ಲೆಗಸಿ ಥಿಂಕಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್. ಲೆಗಸಿ ಥಿಂಕಿಂಗ್? ಹೌದು. ನಮ್ಮ ಮುಂದಿನ ಜನರೇಷನ್ಗೆ ನಾವ್ ಏನ್ ಬಿಟ್ಟು ಹೋಗ್ತಿದೀವಿ ಅನ್ನೋ ಲಾಂಗ್ ಟರ್ಮ್ ಯೋಚನೆ. ಒಬ್ಬ ವಿದ್ಯಾರ್ಥಿ ಮಾಡೋ ಸಣ್ಣ ಅಟೆಂಡೆನ್ಸ್ ಟ್ರ್ಯಾಕರ್ ಮುಂದಿನ 5 ವರ್ಷ ಆ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ ಅದೇ ಆ ವಿದ್ಯಾರ್ಥಿ ಸೃಷ್ಟಿಸಿದ ಲೆಗಸಿ. ಹೌದು. ಜಗತ್ತನ್ನ ಬದಲಾಯಿಸೋ ಮುಂದಿನ ಲೀಡರ್ ಯಾವುದೋ ಸಿರಿವಂತ ಹಿನ್ನೆಲೆಯಿಂದಲೇ ಬರಬೇಕಿಲ್ಲ. ತಮ್ಮ ಕೈಯಲ್ಲಿರೋ ಮೊಬೈಲ್ನ ಒಂದು ಅಸ್ತ್ರವಾಗಿ ಬಳಸೋರಲ್ಲೇ ಆ ಶಕ್ತಿ ಅಡಗಿದೆ ಅನ್ನೋದನ್ನ ಈ ಮೂಲ ವಸ್ತು ಸ್ಪಷ್ಟವಾಗಿ ಪ್ರೂವ್ ಮಾಡುತ್ತೆ. ನಮ್ಮ ಈ ಚರ್ಚೆಯ ಸ್ಟಾರ್ಟಿಂಗ್ನಲ್ಲೇ ಹೇಳಿದ ಹಾಗೆ, ಕೋಟ್ಯಾಂತರ ರೂಪಾಯಿ ಇಲ್ಲದೆ ಕೇವಲ ಬಿಸಾಡಿದ ವಸ್ತುಗಳನ್ನ ಮತ್ತೆ ಕೈಯಲ್ಲಿರೋ ಟೆಕ್ನಾಲಜಿಯನ್ನ ಬಳಸಿ ದೊಡ್ಡ ಬದಲಾವಣೆಯ ಸೇತುವೆ ಕಟ್ಟಬಹುದು ಅನ್ನೋದೀಗ ಸ್ಪಷ್ಟವಾಗಿದೆ. ಆದ್ರೆ ಇವೆಲ್ಲವನ್ನೂ ನಾವು ವಿಶ್ಲೇಷಿಸುತ್ತಿರುವಾಗ ಫ್ಯೂಚರ್ ಬಗ್ಗೆ ಒಂದು ವಿಚಿತ್ರವಾದ ಪ್ರಚೋದನಾತ್ಮಕ ಯೋಚನೆ ಕಾಡೋಕ್ ಶುರುವಾಗುತ್ತೆ. ಏನದು? ಇಲ್ಲಿವರೆಗೆ ನಾವು ಸಹಾನುಭೂತಿಯನ್ನ ಕೇವಲ ಮನುಷ್ಯನ ಸ್ವತ್ತು ಅಂತ, ಮತ್ತೆ ಎಐನ ಕೇವಲ ಡೇಟಾ ಅನಲಿಸ್ಟ್ ಅಂತ ಅನ್ಕೊಂಡ್ವಿ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಫ್ಯೂಚರ್ನಲ್ಲಿ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ಮನುಷ್ಯನ ಈ ಸಹಾನುಭೂತಿಯನ್ನು ಡಿಜಿಟಲೈಸ್ ಮಾಡೋ ಹಂತ ತಲುಪಿದ್ರೆ. ಇದು ಸ್ವಲ್ಪ ಭಯ ಹುಟ್ಟಿಸುವ ಯೋಚನೆ. ಹೌದು. ಒಂದೂರಿನ ಜನರ ಭಾವನಾತ್ಮಕ ನೋವನ್ನ, ಅವರ ಆರ್ಥಿಕ ಕಷ್ಟಗಳನ್ನ ಕೃತಕ ಬುದ್ಧಿಮತ್ತೆ ತಾನಾಗಿಯೇ ಮನುಷ್ಯರಿಗಿಂತ ಮೊದಲೇ ಅರ್ಥ ಮಾಡಿಕೊಂಡು ಆ ಊರಿಗೆ ಭವಿಷ್ಯದಲ್ಲಿ ಬರಬಹುದಾದ ಪ್ರಾಬ್ಲಮ್ನ ಅದು ಹುಟ್ಟುವ ಮುನ್ವೇ ಊಹಿಸಿ ಪರಿಹಾರ ಸೂಚಿಸೋ ಮಟ್ಟಿಗೆ ಬೆಳೆದ್ರೆ ಹೇಗಿರಬಹುದು? ವಾವ್, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಒಂದು ವೇಳೆ ಮನುಷ್ಯನ ಸಹಾನುಭೂತಿಯನ್ನು ಯಂತ್ರಗಳು ಕರಗತ ಮಾಡ್ಕೊಂಡ್ರೆ ಅಂಥ ಒಂದು ಜಗತ್ತಿನಲ್ಲಿ ಮನುಷ್ಯನ ಪಾತ್ರವೇನು? ಈ ಬೆಚ್ಚಿಬೀಳಿಸೋ ಆದ್ರೆ ಅಷ್ಟೇ ಕುತೂಹಲಕಾರಿ ಪ್ರಶ್ನೆಯನ್ನ ನಮ್ಮ ಕೇಳುಗರ ಭವಿಷ್ಯದ ಆಲೋಚನೆಗೆ ಬಿಡ್ತಾ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಭವಿಷ್ಯದ ಸಾಧ್ಯತೆಗಳನ್ನ ಅನ್ವೇಷಿಸ್ತಾ ಸುತ್ತಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೋ ಪಯಣ ನಿರಂತರವಾಗಿರ್ಲಿ.